ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಈಗಾಗಲೇ ಅಗ್ನಿಗೆ ಸಂಬಂಧಪಟ್ಟಂತೆ ಟಾಪಿಕ್ಸ್ಗಳನ್ನು ಮಾಡ್ತಾಯಿದ್ದೀವಿ. ಕೆಲವು ಸ್ಟೂಡೆಂಟ್ಸ್ ಅದ್ರ ಜೊತೆಗೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸ್ವಲ್ಪ ಸಾಲ್ವ್ ಮಾಡ್ಕೊತ ಹೋಗ್ರಿ ಸರ್ ಅಂತ ಹೇಳಿದರು. ಅದೇ ರೀತಿ 2024ರಲ್ಲಿ ನಡೆದಂತಹ 24 ಏಪ್ರಿಲ್ ಅಂದು ನಡೆದಂತಹ ಶಿಫ್ಟ್ 1ನಲ್ಲಿ ಆದಂತಹ ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಏನೇನು ಕ್ವಶನ್ಸ್ ಇದಾವೆ, ಸಾಲ್ಯೂಷನ್ ಹೆಂಗೆ ಮಾಡ್ಬೇಕು ಅನ್ನೋದನ್ನು ವಿದಿನ್ ಸೆಕೆಂಡಲ್ಲಿ ಹೇಳ್ಕೊತ ಹೋಗ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಆಗುತ್ತೆ. ಮುಗಿವರೆಗೂ ನೋಡಬೇಕು. 1ರಿಂದ 15ವರೆಗೂ ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ, ಅದೇ ರೀತಿ 16ರಿಂದ 20ರವರೆಗಿಂದು ಏನು ರೀಸನಿಂಗ್ ಸಂಬಂಧಪಟ್ಟಂತೆ. ಓಕೆ, ಎಸ್, ಮುಂದೆ ಹೋಗೋಣ್ರಿ. ಹಾಂ, ಕಂಪ್ಲೀಟಾಗಿ ವಿಡಿಯೋ ನೋಡಿ. ವೆರಿ ಈಸಿ ಕ್ವಶನ್ಸ್ ಇರ್ತಾವೆ. ಈಸಿ ಅಂತೇಳಿ ನೆಗ್ಲೆಕ್ಟ್ ಮಾಡಬೇಡ್ರಿ, ಕೆಲವೊಂದು ಕನ್ಫ್ಯೂಷನ್ಸು ಇರ್ತಾವೆ. ಓಕೆ, ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದವ್ರು ತಂದೀನಿ. ವೆರಿ ಈಸಿ ಮೆಥಡು, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಓಕೆ, ಎಸ್, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಯಾಕಂದರೆ ಎಕ್ಸಾಮ್ ಸಮೀಪದ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಅದೇ ರೀತಿ ನಿಮ್ಗೆ ಸ್ವಲ್ಪ ಜನ ಮೆಸೇಜ್ ಹಾಕಿದ್ದು ಯಾವ ರೀತಿ ಕ್ಲಾಸಸ್ ಬೇಕಂತೇಳಿ, ಆ ರೀತಿ ನಾವು ಮಾಡ್ಕೊತ ಹೋಗೋಣ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ ವಿಡಿಯೋ. ಎಸ್, ಯಾವ ಡೇಟು? ಏಪ್ರಿಲ್ 24, 2024ರಲ್ಲಿ ನಡೆದಂಥದ್ದು. ಏಪ್ರಿಲ್ 24, 2024ರಲ್ಲಿ ನಡೆದಂತಹ ಪರೀಕ್ಷೆಯ ಶಿಫ್ಟ್ 1ನಲ್ಲಿ ಆದಂತಹ ಕ್ವಶನ್ಸು. ಓಕೆ, ಯಾವ್ಯಾವು? ಮ್ಯಾಥ್ಸಿಗೆ ಸಂಬಂಧಪಟ್ಟಂಥದ್ದು 15, ರೀಸನಿಂಗ್ ಸಂಬಂಧಪಟ್ಟಂತೆ 15. ಒಟ್ಟು ನಮ್ಮ ಕ್ವಶನ್ಸ್ ಎಷ್ಟು? 20 ಕ್ವಶನ್ಸ್ ಇದಾವೆ. ಓಕೆ, ಎಸ್, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ರೀ. ಹಾಂ, ಫಸ್ಟ್ ಕ್ವಶನ್ ಹೋಗೋಣ್ರಿ. ಎಸ್, ಫಸ್ಟ್ ಕ್ವಶನ್ ನೋಡ್ರಿ. 25 ಡಿವೈಡೆಡ್ ಬೈ 15 ಟೈಮ್ ಭಾಳ ವೇಸ್ಟ್ ಮಾಡಬೇಡ. ಓಕೆ, 25 ಡಿವೈಡೆಡ್ ಬೈ 15 ಸರಳ ರೂಪ ಏನು? ಇಂಗ್ಲೀಷ್ನಾಗಿರುತ್ತೆ. ಏನು? ಸಿಂಪ್ಲೆಸ್ಟ್ ಫಾರ್ಮ್ ಆಫ್ 25 ಡಿವೈಡೆಡ್ ಬೈ 15 ಅಂದರೆ ಈ 25 ಡಿವೈಡೆಡ್ ಬೈ 15 ಇನ್ನೂ ಯಾವುದೋ ಮಗ್ಗೆ ಒಳಗೆ ಹೋಗ್ತತಿ, ಅದನ್ನ ಸಿಂಪಲ್ ಮಾಡಿ ಇಡ್ರಿ ಅಂತ ಹೇಳ್ಯಾರ. ಎಷ್ಟು ಹೊಡಿತೀರಿ? 5 ಹೊಡಿತೀರಿ. 5 3 5 5 ಅಂದ್ರೆ ಎಷ್ಟು ಬಂತು? 5 ಬೈ, ದಿಸ್ ಈಸ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ 25 ಬೈ 15. ಆಪ್ಷನ್ ನಂಬರ್ ಸಿ ನೋಡಿರಿ. ವೆರಿ ಈಸಿ ಅನಿಸುತ್ತೆ, ಆದ್ರೆ ನಿಮಗೆ ಏನು ಅರ್ಥ ಮಾಡ್ಕೋಬೇಕು ಕ್ವಶನ್ಸ್ಗಳನ್ನು. ಅದೇ ರೀತಿ ಟೇಬಲ್ಸ್, ಮಗ್ಗಿಗಳು ಬರಬೇಕು. ಇನ್ನೂ ಯಾರು ಮಾಡಿಲ್ಲ ದಯವಿಟ್ಟು ಮಗ್ಗಿಗಳನ್ನು ಮಾಡ್ಕೋರಿ. ಮಗ್ಗಿ ಬಂದ್ರೆ ನಿಮಗೆ ಅರ್ಧ ಎಕ್ಸಾಮ್ ಪಾಸ್ ಆದಂಗೆ. ನೀವು ಗೊತ್ತಿರಲಿ, ಮಗ್ಗಿ ಹಾಗೂ ABCD ಸೀರಿಯಲ್ ಆಗಿ ಮತ್ತು ಉಲ್ಟಾ ರೀತಿಯಲ್ಲಿ ಬರಬೇಕು. ಓಕೆ, ಅದೇ ರೀತಿ ರೀಸನಿಂಗ್ ಸಂಬಂಧಪಟ್ಟಂತೆ ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವಲ್ಲ ಅವನ್ನ ಒಂದೇ ಕ್ಲಾಸಲ್ಲಿ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ದಿನ ರೆಡಿ ಮಾಡ್ಕೊತೀನಿ, ನೀವು ಒಂದೇ ಕ್ಲಾಸಲ್ಲಿ ಮಾಡ್ತೀನಿ. ಓಕೆ, 1ನೇ ಕ್ವಶನ್ ಆನ್ಸರ್ ಎಷ್ಟಿತ್ತು? 5 ಡಿವೈಡೆಡ್ ಬೈ 3. ನೆಕ್ಸ್ಟ್ ಹೋಗೋಣ್ರಿ. ಸೆಕೆಂಡ್ ಕ್ವಶನ್. ನೀವು ಫಾಸ್ಟ್ ಮಾಡ್ಕೊಂಡು ನೀವು ಸಾಲ್ಯೂಷನ್ ಮಾಡ್ಬೋದು. ಕ್ವಶನ್ಗಳನ್ನು ನೋಟ್ ಮಾಡ್ಕೊಂಡು ಬರ್ಕೋರಿ. ಈಸಿ ಅದ ಅಂತೇಳಿ ನೆಗ್ಲೆಕ್ಟ್ ಮಾಡಬೇಡಿ. 9ರ ವರ್ಗ ಸಂಖ್ಯೆ ಎಷ್ಟು? ನಿಮಗೆ ಸ್ಟಾರ್ಟಿಂಗೇ ಹೇಳೀನಿ. ಏನು ವರ್ಗ ಸಂಖ್ಯೆಗಳು ಅಂದ್ರೆ ಫಸ್ಟಿಗೆ ಮಗ್ಗಿ ಬರಬೇಕು. ಒಂದು 25ವರೆಗೆ ಬರಬೇಕು. ಅದೇ ರೀತಿ ವರ್ಗ ಸಂಖ್ಯೆ ಅಂದರೆ ಸ್ಕ್ವೇರ್ ನಂಬರ್ಸು ಅವು 25 ತನಕ ಬರಬೇಕು ರೀ, ಏನು ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ಘನ ಸಂಖ್ಯೆ ಅಂದರೆ ಕ್ಯೂಬ್ ಸಂಖ್ಯೆ ಅವು 15 ತನಕ ಬರಬೇಕು ನೋಡಿರಿ. ಇಲ್ಲಿ ನೋಡಿರಿ, ಈ ವರ್ಗ ಸಂಖ್ಯೆ 25 ತನಕ ಅಂತ ಹೇಳಿ ಇದ್ರ ಮೇಲಿಂದ 9 ಕೇಳ ನೋಡಿರಿ. 9ರ ಸ್ಕ್ವೇರ್ ಎಷ್ಟು? 9ರ ಸ್ಕ್ವೇರ್ ಎಷ್ಟು? 81. ಸರ್ ಇವನೇನು ಕೇಳ್ತಾರೇನು ರೀ ಅಂತ ಕೆಲವು ಜನ ಕ್ಲಾಸ್ ಹೇಳುವತ್ನಾಗ ನಂಗೆ ಮೆಸೇಜ್ ಮಾಡಿದ್ರು. ವೆರಿ ಈಸಿ ಕ್ವಶನ್ಸ್ ಅಂತ ನಿಮಗೆ ಅವೇ ಇಂಗ್ಲೀಷ್ನಾಗ ಇರ್ತಾವೆ. ಈ ಸಲ ಸ್ವಲ್ಪ ನೋಡಬೇಕಾಗುತ್ತೆ. ಓಕೆ, ಅದಕ್ಕೆ ನಾನು ಟಾಪಿಕ್ಸ್ ವೈಸ್ ನಿಮ್ಗೆ ಅದಕ್ಕೆ ಮಾಡತ್ತೀನಿ. ಒಂದು ಹೈ ಲೆವೆಲ್ ಕ್ವಶನ್ ಬರ್ಬೋದು, ಲೋ ಲೆವೆಲ್ ಬರ್ಬೋದು. ನಿಮಗೆ ಎಲ್ಲ ಮಾಡಿದ್ರೆ ಮುಗಿದು ಹೋಗುತ್ತೆ. ಓಕೆ, ಎಸ್, ಆನ್ಸರ್ ಎಷ್ಟು ಬಂತು? 81. ನೆಕ್ಸ್ಟ್ ಕ್ವಶನ್. 1422 ಯಾವ ಸಂಖ್ಯೆಯಿಂದ ಭಾಗಿಸುತ್ತದೆ? ಅಂದ್ರೆ ಈ ಕೊಟ್ಟಂತಹ ಸಂಖ್ಯೆ ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತದೆ? 2ನೇ ಟಾಪಿಕ್ ಮಾಡಿ ನೋಡ್ರಿ. ನಿಮಗೆ ಇನ್ನೊಂದು ಹೇಳ್ತೀನಿ ನೋಡಿರಿ. ಇದು 1ನೇ ಟಾಪಿಕ್ ಮೇಲೆ ಮಾಡಿದ್ದು ನಾನು, ಹೌದಾ? 1ನೇ ಟಾಪಿಕ್ ಇದು ಕಂಪ್ಲೀಟ್ ಆಗೈತಲ್ಲ, ನಾನು ಹೇಳಿದ್ದಲ್ಲ. ಎಸ್, ಆಮೇಲೆ ಈ ಕ್ವಶನು ಸರಳ ಸಿಂಪ್ಲೆಸ್ಟ್ ಫ್ರ್ಯಾಕ್ಷನ್ಸ್ ಭಿನ್ನರಾಶಿಗಳ ಟಾಪಿಕ್ ಮೇಲೆ ರೀ ಇದು. ನೋಡಿರಿ, ನಾನು ಹೇಳಿ ಟಾಪಿಕ್ ಒಳಗಿಂದ ಹೆಂಗೆ ಬಂದಾವ ಅಂತೇಳಿ. ಎಸ್, ಇದು 2ನೇ ಟಾಪಿಕ್ಕು ಭಾಗಾಕಾರದ ನಿಯಮಗಳು.
ಹೇಳಿ ನೋಡ್ರಿ. ಅದ್ರಾಗ ಎಲ್ಲ ನಿಯಮಗಳದಾವ. 4ರಲ್ಲೇ ಭಾಗ ಹೋಗ್ಬೇಕಂದ್ರೆ ಏನು ರೂಲ್ಸ್ ಅದ? ಕೊನೆ 2 ಸಂಖ್ಯೆಗಳು 4ರಲ್ಲೇ ಹೋಗ್ತಾವೇನೋ? ಕೊನೆ 2 ಸಂಖ್ಯೆಗಳು 4ರಲ್ಲೇ ಹೋಗಂಗಿಲ್ಲ. 5ರಲ್ಲಿ ಏನಿರಬೇಕು? ಕೊನೆಯಲ್ಲಿ 0 ಅಥವಾ 5 ಇರಬೇಕು, ಯಾವುದೂ ಇಲ್ಲ, ಇದು ಹೋಗಂಗಿಲ್ಲ. 10ರದ್ದು ಕೊನೆಯಲ್ಲಿ 0 ಇರಬೇಕು, ಇದು ಹೋಗಂಗಿಲ್ಲ. ಉಳಿದುತ್ತೆ ಅದು 9 ರೂಲ್ಸ್ ಏನದ? ಕೊಟ್ಟಂತಹ ಸಂಖ್ಯೆಯನ್ನು ಎಲ್ಲ ಕೂಡಿಸ್ರಿ. ಎಷ್ಟು ಬಂತು? 4 4 8 1 9. 9 ಡಿವೈಡೆಡ್ ಬೈ 9 ಹೋಗುತ್ತಲ್ಲ, ಅಂದ್ರೆ ಆಪ್ಷನ್ ನಂಬರ್ ಸಿ ನೋಡಿರಿ. ಯಾವ್ದು ಬಂತು? ಆಪ್ಷನ್ ನಂಬರ್ ಸಿ. 9ರಿಂದ ಅದು ಪೂರ್ಣವಾಗಿ ಭಾಗ ಹೋಗ್ತದೆ. ಈ ನಿಯಮಗಳು 100% ಯೂಸ್ ಆಗ್ತವೆ. ನಿಮಗೆ ಹೇಳಿದೀನಿ, ಕ್ವಶನ್ ಬಂದದ ಲಾಸ್ಟ್ ಟೈಮ್. ಓಕೆ, ಕ್ಲಾಸಸ್ಸನ್ನು ನೋಡಿರಿ, ಹಿಂದ್ಗಡೆ ಹೋಗಿ ಟಾಪಿಕನ್ನು ಮುಗಿದೋ ಈಗ ಆಲ್ರೆಡಿ. ಓಕೆ, ಎಸ್. ನೆಕ್ಸ್ಟ್, 600 ರೂಪಾಯಿಗಳಲ್ಲಿ ಶೇಕಡ 10% ಖರ್ಚು ಮಾಡಿದ ನಂತರ ಎಷ್ಟು ಹಣ ಉಳಿತದೆ? ಪರ್ಸೆಂಟೇಜ್ ಟಾಪಿಕ್ ಮೇಲೆ ನೋಡಿರಿ. ಏನು? 600 ರೂಪಾಯಿ ಅದನ್ನು ಅಂತ 600 ರೂಪಾಯಿದಾಗ 10% ಅಂದ್ರೆ ಶೇಕಡ 10% ಲಾಸ್ ಆಗೈತೆ ಅಂದ್ರೆ ನೋಡಿರಿ. ಪರ್ಸೆಂಟೇಜ್ ಅಂದಾಗ ಡೈರೆಕ್ಟ್ ಈ 0 ಹೋಯ್ತು, ಉಳಿದಷ್ಟು 60. ಅಂದ್ರೆ 600ರಾಗ 60 ಮೈನಸ್ ಮಾಡಿಬಿಡ್ರಿ, ನೀವು ಫೈನಲ್ ಆನ್ಸರ್ ಬಂತು. ಇನ್ನು ಬರ್ಕೋ ಅವಶ್ಯಕತೆ ಇಲ್ಲ. ಈ 0 ಹೋಯ್ತು, ಉಳಿದಷ್ಟು 60. 600ರಾಗ 60 ಹೋದ್ರೆ 540 ಉಳಿತು. ಆಪ್ಷನ್ ನಂಬರ್ ಡಿ. ವೆರಿ ಈಸಿ, ಸಿಂಪಲ್. ಒಂದೊಂದು ಸ್ಟೆಪ್ಪಲ್ಲಿ ಬರ್ತಾವೆ ಆನ್ಸರ್. ಅದೇ ಪ್ರಾಕ್ಟೀಸ್ ಬೇಕು. ಈ ಟಾಪಿಕ್ ಹೇಳಿಲ್ಲ, ಹೇಳ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಹೇಳಿ. ಇನ್ನೂ ಹಲವಾರು ಟೈಪ್ ಬರ್ತಾವೆ, ಹೇಳ್ತೀನಿ. ಓಕೆ, ಎಸ್. ಮುಂದೆ ಹೋಗ್ರಿ. ಹಾಂ, 5th ಒನ್. 12 ಮತ್ತು 35ರ ಕನಿಷ್ಠ ಸಾಮಾನ್ಯ ಗುಣಕ ಅಂದ್ರೆ ಲೀಸ್ಟ್ ಕಾಮನ್ ಫ್ಯಾಕ್ಟರ್, LCM, ಲ ಕಂಡು ಹಿಡೀರಿ. ಹೇಳಿನ ಟಾಪಿಕ್ ಲ ಸ ಹೋಗಿ ನೋಡಿರಿ. ಟಾಪಿಕ್ ಆಲ್ರೆಡಿ ಮುಗಿಸಿದ್ವಿ. ಇಲ್ಲೇನು ಒಂದೇ ನೆನಪಿಟ್ಕೊಂಬಿಡ್ರಿ. ಏನು? ಕೊಟ್ಟಂತಹ 2 ಅಂಕಿಗಳು ಒಂದೇ ಮಗ್ಗಿ ಒಳಗೆ ಇಲ್ಲ ಅಂತಂದ್ರೆ, ಲಸ ಕೇಳಿದ್ದಂತಂದ್ರೆ ಅದು 2ನ್ನ ಇಂಟು ಮಾಡಿದ್ರೆ ಮುಗಿದು ಹೋಯ್ತು ಆನ್ಸರು. ಯಾಕೆ ಹೇಳ್ರಿ? 2 ಒಂದೇ ಮಗ್ಗಿಯಾಗಿಲ್ಲ. 35 10 350, 350 1 70, 420, 420. ಆಪ್ಷನ್ ನಂಬರ್ ಬಿ. ಆಪ್ಷನ್ ನಂಬರ್ ಬಿ ನೋಡಿರಿ. ವೆರಿ ಈಸಿ. ಲಸಾಮಸ ಹೇಳಿದ್ದೀನಿ ನಿಮಗೆ ಆಲ್ರೆಡಿ, ಹೋಗಿ ನೋಡಿರಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದ್ರ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇರೋದು. ಟಾಪಿಕ್ ಹೇಳುವಾಗ ಹೇಳಿದ್ದೀನಿ ನಾನು. ಎಸ್. ನೆಕ್ಸ್ಟ್ ಸರಾಸರಿ ಮೇಲೆ ಅದ ನೋಡಿ. 160 ಮತ್ತು 150ರ ಸರಾಸರಿ ಎಷ್ಟು ಅಂದರೆ 2 ಅದಾವೆ ಇಲ್ಲಿ. 160 ಪ್ಲಸ್ 150ನ್ನು ಕೂಡಿಸ್ತೀರಿ. ಡಿವೈಡೆಡ್ ಬೈ ಎಷ್ಟದವು? 2 ಡಿವೈಡೆಡ್ ಬೈ 2 ಅಂದ್ರೆ ಒಟ್ಟು ಪರಿಮಾಣಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಪರಿಮಾಣಗಳು ಸಂಖ್ಯೆ 2 ಅದಾವೆ. ಎಷ್ಟಿರ್ತವೆ ಅಷ್ಟು. 160 ಪ್ಲಸ್ 150 ಅಂದರೆ ಎಷ್ಟು ಬಂತು? 200, 260, 310 ಡಿವೈಡೆಡ್ ಬೈ 2 ಅಂತಂದ್ರೆ 300 ಅಂದ್ರೆ 150, 10 ಅಂದ್ರೆ 5, 155, 155. ಆಪ್ಷನ್ ನಂಬರ್ ಸಿ. ವೆರಿ ಈಸಿ ಅಲ್ಲ? ಅದರ ಟಾಪಿಕ್ ಗೊತ್ತಿರಬೇಕು. ಡನ್. ಮುಂದ್ಗಡೆ ಹೋಗೋಣ್ರಿ. ಎಸ್. 7th ಕ್ವಶನ್. ಒಂದು ಚೌಕದಲ್ಲಿ ಎಷ್ಟು ಶೃಂಗಗಳಿವೆ? ಶೃಂಗಗಳು ಅಂತಂದ್ರೆ ಗೊತ್ತಿರ್ಬೇಕು. ಯಾಕಂದ್ರೆ ಕನ್ನಡದಾಗ ಮಾಡ್ಯಾರ ಅಂತಂದ್ರೆ ನಿನಗೆ ಕನ್ನಡದಾಗ ನಾನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಶೃಂಗಗಳು ಅಂತಂದ್ರೆ ಇದೊಂದು ಚೌಕ. ಓಕೆ, ಚೌಕವನ್ನು ತೆಗಿ. ಇಲ್ಲಿ ಶೃಂಗಗಳು ಅಂತಂದ್ರೆ ಏನು? ಕಾರ್ನರ್ಸ್. ಈಗ ನಾ ಹೇಳೋಣ, ನಿಮ್ಗೆ ಗೊತ್ತಾಗುತ್ತೆ ಅಷ್ಟೆ. ಎಷ್ಟದವ ರೀ? 4 ಅದಾವ. ಆಮೇಲೆ ತ್ರಿಭುಜದಲ್ಲಿ ಎಷ್ಟದಾವ? 3. ಪಂಚಭುಜಾಕೃತಿ ಒಳಗೆ ಎಷ್ಟದಾವ? 5. ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ಚೌಕ ಬದಲು ಆಯತ ಕೊಟ್ರೆ ಆಯತನೂ 4, ಚೇಂಜಸ್ ಆಗಂಗಿಲ್ಲ. ಓಕೆ, ಆಪ್ಷನ್ ನಂಬರ್ ಬಿ ನೋಡ್ರಿ. ಡನ್. ಓಕೆ, 8th ಕ್ವಶನ್. ಏನು? 200 ಮೀಟರ್ ಕ್ರಮಿಸಲು 4 ಸೆಕೆಂಡುಗಳನ್ನು ತೆಗೆದುಕೊಳ್ಳುವ ಹುಡುಗನ ವೇಗ ಎಷ್ಟು? ಲಾಸ್ಟ್ ಟಾಪಿಕ್ ನಿಮಗೆ ಹೇಳಿ ನೋಡ್ರಿ. ಸಮಯ ಮತ್ತು ದೂರ ಹೇಳಿದ್ನಲ್ಲ, ಅದರೊಳಗೆ ಬಂದದ್ದು ನೋಡ್ರಿ. ಏನು? 200 ಮೀಟ್ರ್ ಅದ. ಓಕೆ, ಮೀಟ್ರ್ದಾಗ ಅದ. ಓಕೆ, ಡಿವೈಡೆಡ್ ಬೈ ಎಷ್ಟು ಟೈಮ್ ತೊಗೊಂಡ್ರೆ 4 ಸೆಕೆಂಡ್. ಮೀಟರು ಸೆಕೆಂಡು ಕರೆಕ್ಟ್ ಅದ. ಡಿವೈಡ್ ಮಾಡಿಬಿಡ್ರಿ. 4 1 4 5 20, 1 0 ಮೀಟರ್ ಪರ್ ಸೆಕೆಂಡ್.
50 ಮೀಟರ್ ಪರ್ ಸೆಕೆಂಡ್. ಇದನ್ನು ಒಂದು ವೇಳೆ ಕಿಲೋಮೀಟ್ರ್ ಪರ್ ಸೆಕೆಂಡಲ್ಲಿ ಮಾಡೋದು ನಿಮಗೆ ಟಾಪಿಕ್ನಾಗ ಹೇಳುವತ್ನಾಗ ಹೇಳೀನಿ, ಇಲ್ಲಿ ಹೇಳ್ತೀನಿ ನೋಡಿ. ಎಷ್ಟು ಬಂತು? 50 ಬಂತು. ಇದನ್ನು ಕಿಲೋಮೀಟ್ರ್ ಪರ್ ಅವರಲ್ಲಿ ಮಾಡೋಂತಂದ್ರೆ ಏನು ಮಾಡ್ತೀರಿ? ಈಗ ಮೀಟರ್ ಟು ಕಿಲೋಮೀಟ್ರಿಗೆ ಹೊಂಟಿರಿ, ಅಂದರೆ ದೊಡ್ಡ ಮಾಡಬೇಕು. ಅಂದರೆ ದೊಡ್ಡ ಸಂಖ್ಯೆ 18 ಡಿವೈಡೆಡ್ ಬೈ 5. 5 1 5 10 18 10 ಎಷ್ಟು? 180 ಕಿಲೋಮೀಟರ್ ಪರ್ ಅವರ್. ಗೊತ್ತಾಯ್ತಲ್ಲ? ನಾನು ಇದು ಕೇಳಿಲ್ಲ, ಇದು ನಾನು ಟಾಪಿಕ್ ಹೇಳುವಾಗ ಹೇಳಿದ್ದೆ, ಸುಮ್ಮನೆ ನಿಮಗೆ ನೆನಪು ಮಾಡಿದ್ದೆ. ಓಕೆ, ಟ್ರಾನ್ಸ್ಲೇಟ್ ಕಿಲೋಮೀಟರ್ ಟು ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಟು ಕಿಲೋಮೀಟರ್ ಪರ್ ಅವರ್. ಓಕೆ, ಮೀಟರ್ ಟು ಕಿಲೋಮೀಟರ್ ಪರ್ ಅವರ್, ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್. ಡನ್. ಮುಂದೆ ಹೋಗೋಣ್ರಿ. 10th ಒನ್ ಕರೆಕ್ಟ್ ಐತಲ್ಲ? ಸ್ಪೀಡ್ ಆಗತ್ತಿಲ್ಲಲ್ಲ? ಓಕೆ, ಈಗ ಇಲ್ಲಿ ಕೊಟ್ಟಣ, ಇದು x³ - 27 ಇಲ್ಲಿ ಎಕ್ಸನ ಬೆಲೆ ಎಷ್ಟು? ಎಕ್ಸ್ ಅಂದ್ರೆ ನಿಮಗೆ ತಲೆ ಕೆಟ್ಟಿರ್ತೈತಿ, ನೀವು ಎಕ್ಸ್ ನೆನಪು ಮಾಡ್ಕೋಬೇಡ್ರಿ. ಓಕೆ, ಹಾಂ, x³ - 3 = 27. ಸಾರಿ, ನಾನು ಉಲ್ಟಾ ಬರ್ದನಲ್ಲ, ಒಂದು ನಿಮಿಷ. x³ - 27 = 0. ಇಲ್ಲಿ ಮೈನಸ್ ಅದಲ್ಲ, ಇದನ್ನ ಈ ಕಡೆ ಕಳ್ಕೊಂಬಿಡ್ರಿ. ಏನು ಬಂತು? x³ = 27. ಈ 27 ಅನ್ನೋದು ಯಾವ ಸಂಖ್ಯೆಯ ವರ್ಗ ಸಂಖ್ಯೆ ಹೇಳ್ರಿ? 3ರದ. ಹೌದಾ? ಬೇಸ್ ನೋಡ್ರಿ, ಇಲ್ಲಿ 3 ಮೇಲ್ಗಡೆ ನೋಡ್ರಿ. ಒಂದು ಸೆಕೆಂಡು. ಹಾಂ, ಇಲ್ಲಿ ಮೇಲ್ಗಡೆ ಇರುವಂತಹ 3 ಸೇಮ್ ಅದಾವ, ಬಿಟ್ಟುಬಿಡ್ರಿ ಅವನು. x = ಎಷ್ಟು ಉಳಿತು? 3. ವೆರಿ ಈಸಿ ಅಲ್ಲ? ಆಪ್ಷನ್ ನಂಬರ್ ಸಿ. ಈ ರೀತಿ ಕ್ವಶನ್ಸ್ 100% ಬಂದೇ ಬರ್ತಾವೆ, ಗೊತ್ತಿರಲಿ. ಸಿಂಪ್ಲಿಫಿಕೇಷನಲ್ಲಿ ಹೇಳಿದ್ದೀನಿ ನೋಡಿರಿ. ಎಸ್, ಇದು ಕೂಡ ಹೇಳಿದ್ದೀನಿ. ಸಿಂಪ್ಲಿಫಿಕೇಷನ್ ನೋಡಿರಿ, ಎಲ್ಲ ಹೇಳಿದಂತಹ ಟಾಪಿಕ್ಸ್ಗಳಲ್ಲಿನ ಕ್ವಶನ್ಗಳು ಎಷ್ಟು ಬಂದಾವೆ ನೋಡಿರಿ. ನಾ ಈಗ ಆಲ್ರೆಡಿ 5-6 ಟಾಪಿಕ್ ಹೇಳೀನಿ. ಅಲ್ಲಿರುವ ಕ್ವಶನ್ಗಳು ಬಂದಾವಿಲ್ಲದೆ ಚೆಕ್ ಮಾಡ್ಕೋರಿ. ವೇಸ್ಟ್ ಆಗತ್ತೋ ಟೈಮು, ಏನು ಕ್ಲಾಸಸ್ ಯೂಸ್ ಆಗತ್ತವೋ ಏನು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಆಪ್ಷನ್ ನಂಬರ್ ಸಿ. ಡನ್. ನೆಕ್ಸ್ಟ್ ಗೊತ್ತಾಯ್ತಲ್ಲ? ಹಾಂ, ಇದನ್ನ ಕ್ವಶನ್ ಪರ್ಸ್ ನೀವು ಬರ್ಕೊತ ಹೋಗ್ರಿ, ಯಾಕಂದ್ರೆ ನಿಮಗೆ ಯೂಸ್ ಆಗುತ್ತೆ. ಫಾಸ್ ಮಾಡಿರಿ, ಕ್ವಶನ್ ಬರ್ಕೊಂಡು ಸೊಲ್ಯೂಷನ್ ಮಾಡ್ಕೊತ ಹೋಗ್ರಿ. ಎಸ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿರಿ. 7 / 10 ಪರ್ಸೆಂಟೇಜ್ ದಶಮಾಂಶ ರೂಪದಲ್ಲಿ ಬರೆಯಿರಿ. ಭಿನ್ನರಾಶಿಗಳಲ್ಲಿ ಬಂದದ್ದು ಕ್ವಶನ್, ಭಿನ್ನರಾಶಿಗಳಲ್ಲಿ ಟಾಪಿಕಲ್ಲಿ ಬರುತ್ತೆ. ಆಲ್ರೆಡಿ 7/10 ಐತಿ. ಇದನ್ನು ಪರ್ಸೆಂಟೇಜ್ದಾಗ ಬರೆದು ಆಮೇಲೆ ಇದ್ರ ದಶಮಾಂಶದಾಗ ಡೆಸಿಮಲ್ ಒಳಗೆ ಪಾಯಿಂಟ್ ಒಳಗೆ ಎಷ್ಟು ಬರ್ತೈತಿ ಅಂತ ಕೇಳ. ಇಲ್ಲಿ ನೋಡ್ರೆ ಒಟ್ಟೆ ಏನೂ ಹೆದರಂಗಿಲ್ಲ. 7 ಐತಿ ಡಿವೈಡೆಡ್ ಬೈ 10 ಐತಿ. ಈಗ ಪರ್ಸೆಂಟೇಜ್ ಏನಂದ್ರೆ ಡಿವೈಡೆಡ್ ಬೈ ಇನ್ನೊಂದು 100 ಬರೀತೀರಿ, ಹೌದಾ? ಈಗ ಎಷ್ಟಾಯಿತು? 7 ಡಿವೈಡೆಡ್ ಬೈ 1000. ಇನ್ನೇನು ಮಾಡಬೇಕು? ಹಾಂ, ಫಸ್ಟಕ್ಕೆ ಸಂಖ್ಯೆ ಬರೀಬೇಕು. 7 ಬರೆದ್ರೆ ಕೆಳಗಡೆ 2 0 ಅದಾವೆ, 3 0 ಅದಾವೆ. ದಶಮಾಂಶ ಒಳಗೆ ಬರೀದು ಹೇಳಿ ನೋಡಿರಿ. ಭಿನ್ನರಾಶಿ ರೂಪದಲ್ಲಿ ಇದ್ದಿಂದ ದಶಮಾಂಶ ಬರೆಯೋದು. ಭಿನ್ನರಾಶಿ ಟಾಪಿಕ್ ಹಿಂದ್ಗಡೆ ತೆಗೆದು ನೋಡಿರಿ, 3ನೇ ಟಾಪಿಕ್ ಅದ, ತೆಗೆದು ನೋಡಿರಿ. ಎಸ್, ಈಗ 3 0 ಅದಾವೆ ಅಂದ್ರೆ 3 ಅಂಕಿ ಇರೋ ಪಾಯಿಂಟ್ ಆದಮೇಲೆ ಈಗ 1 ಐತಿ, ಇದು 2 ಐತಿ, ಇದು 3.0 ಅಂದರೆ 0.07. 0.07 ಆಪ್ಷನ್ ನಂಬರ್ ಬಿ ನೋಡಿರಿ. ದಶಮಾಂಶದಲ್ಲಿ ಬರೀದು ನೋಡಿರಿ, ಹೋಗಿ ಟಾಪಿಕ್ ನೋಡಿರಿ, ಬಂದತ್ತಿಲ್ಲ ಕ್ವಶನು. ಎಸ್, ಅಂದರೆ ಯಾವುದೂ ನಿಮಗೆ ವೇಸ್ಟ್ ಆಗಿಲ್ಲ ಟಾಪಿಕಲ್ಲಿ ಹೇಳಿದಂಥದ್ದು. ಇಷ್ಟರೊಳಗೆ ಬರ್ತಾವಂತಂದ್ರೆ ಅಷ್ಟರೊಳಗೆ ಬರಬೇಕು, ಬಂದೇ ಬರ್ತಾವೆ 100%. ನಿಮಗೆ ಕ್ಲಾಸಸ್ ಯೂಸ್ ಆಗಲಿಲ್ಲ ಅಂದರೆ ಹೇಳ್ರಿ. ಓಕೆ, ಕಮೆಂಟ್ ಮಾಡಿದ್ರೆ ಆಲ್ಮೋಸ್ಟ್ ಸರ್ ಯೂಸ್ಫುಲ್ ಅದಾವೆ, ಕಂಟಿನ್ಯೂ ಮಾಡಿರಿ ಅಂತೇಳಿ. ಓಕೆ, 10th ಕ್ವಶನ್ ಮುಗೀತು. ಎಸ್, 11th ಒನ್. ಎ ಮತ್ತು ಬಿ ಯ ಅನುಪಾತ 5. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅನುಪಾತ ಎ ಮತ್ತು ಬಿ ಐತಿ, ಎಷ್ಟೈತಿ ರೀ? 5:9. ಅದೇ ರೀತಿ ಬಿ ಮತ್ತು ಸಿ ಅಂದ. ಬಿ ಕೆಳಗೆ ಬಿನ ಬರಿಬೇಕು, ಸಿ ಆದಮೇಲೆ ಹತ್ರ ಮುಂದ್ಗಡೆ ಎಷ್ಟದ ರೀ? 6:11. ಇಷ್ಟು ಬರ್ತದೆ. ಅವ್ರು ಕೇಳಿದ್ದೇನು? ಎ ಬಿ ಸಿ ಮೂರರದ್ದು ಕೇಳ್ಯಾರ, ಹೌದಾ? ಈಗ ಒಂದು ನೆನಪಿಟ್ಕೊಂಡ್ಬಿಡ್ರಿ. ಈಗ ಒಂದು ವೇಳೆ ಇದು ಆದ ತಕ್ಷಣ ಮುಂದ್ಗಡೆ ಖಾಲಿ ಇತ್ತಂದ್ರೆ ಹಿಂದ್ಗಡೆ ಸಂಖ್ಯೆಯನ್ನು ಬರಿಬೇಕು. ಅಂದರೆ ಈ 9 ಇಲ್ಲಿ ಬರಿಬೇಕು. ಓಕೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾರೆ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ವೆರಿ ಈಸಿ ನೋಡಿರಿ. ಈಗ ಮುಂದ್ಗಡೆ ಖಾಲಿ ಐತೆ, ಹಿಂದ್ಗಡೆ ಸಂಖ್ಯೆ ಬರಿಬೇಕು. ಒಂದು ವೇಳೆ ಹಿಂದ್ಗಡೆ ಖಾಲಿ ಇತ್ತಂದ್ರೆ ಈ ಮುಂದ್ಗಡೆ ಸಂಖ್ಯೆಯನ್ನು ಬರಿಬೇಕು. ಮಲ್ಟಿಫಿಕೇಶನ್ ಮಾಡಿರಿ. 6 ಎಷ್ಟು?
30, 9 54, 11 9 99. ಇದು ಆಪ್ಷನ್ ಒಳಗೆ ಐತೇನೋ ಇಲ್ಲ, ಅಂದ್ರೆ ಇದನ್ನು ಸಿಂಪ್ಲಿಫೈ ಆಗ್ತೈತಿ. ಎಷ್ಟೆಷ್ಟು ಬಂದೈತಿ? 30, 54, 99. 3 ಮಗ್ಗಿ ಒಳಗೆ ಹೋಗ್ತದೆ ನೋಡ್ರಿ, ಡಿವೈಡೆಡ್ ಬೈ 3. 3 10 3 1 3 3 8 24 3 3 3 ಅಂದ್ರೆ 10 18 33. ಎಲ್ಲಿತ್ತು ನೋಡ್ರಿ? 10 18 33. ಆಪ್ಷನ್ ನಂಬರ್ ಡಿ ನೋಡಿರಿ. ಅನುಪಾತದಲ್ಲಿ ಕೊಟ್ಟಾಗ ಈ ರೀತಿ ಮಾಡಬೇಕು. ಏನು ಮಾಡಬೇಕು? ಕೊಟ್ಟಂಥದ್ದು ಬರೆದು ಮುಂದ್ಗಡೆ ಖಾಲಿ ಇತ್ತಂದ್ರೆ ಹಿಂದ್ಗಡೆ ಸಂಖ್ಯೆಯನ್ನು ಬರಿಬೇಕು. ಒಂದು ವೇಳೆ ಹಿಂದ್ಗಡೆ ಖಾಲಿ ಇತ್ತಂದ್ರೆ ಮುಂದಿನ ಸಂಖ್ಯೆಯನ್ನು ಬರೆಯೋದು. ಮಲ್ಟಿಫಿಕೇಷನ್ ಮಾಡಿ ಏನಿರ್ತಿರಲ್ಲ, ಈ ಬಂದಂತಹ ಅನುಪಾತ ಇರಲಿಲ್ಲ, ಇನ್ನೂ ಡಿವಿಷನ್ ಆಗುತ್ತೆ, ಇನ್ನು ಸಿಂಪ್ಲಿಫೈ ಆಗುತ್ತೆ ಅಂತೇಳಿ ತಿಳ್ಕೊಂಡು ಅವಾಗ ಸಿಂಪ್ಲಿಫೈ ಮಾಡಿಕೊಂಡು ಈ ರೀತಿ ಆನ್ಸರ್ ಬರ್ತದೆ. ಡನ್. ಓಕೆ, 11ನೇ ಕ್ವಶನ್ ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಹೋಗೋಣ್ರಿ. ಎಸ್, ಕ್ವಶನ್ ನಂಬರ್ 12 ಏನು? 32 ಸೆಂಟಿಮೀಟರ್ ಪರಿಧಿ ಇರುವ, ಪರಿಧಿ ಅಂತಂದ್ರೆ ಸುತ್ತಳತೆ. ಪರಿಧಿ ಅನ್ನೋದು ನಾವು ಎದರಲ್ಲಿ ಯೂಸ್ ಮಾಡ್ತೀವಿ? ಸರ್ಕಲ್. ಉಳ್ಕಾಡ ಕಡೆ ಎಲ್ಲ ಸುತ್ತಳತೆ ಅಂತೀವಿ, ಎರಡೂ ಒಂದೇ. ಸುತ್ತಳತೆ. ಚೌಕದ ಬದಿಯ ಉದ್ದವೆಷ್ಟು ಅಂದ್ರೆ ಒಂದು ಚೌಕದ. ಓಕೆ, ಈ ಚೌಕದ ವಿಸ್ತೀರ್ಣ ಎಷ್ಟದ? ಟೋಟಲ್ 32 ಅದ. ಹಂಗಾದ್ರೆ ಈ ಒಂದು ಸೈಡ್ ಬಾಹು, ಈ ಒಂದು ಸೈಡ್ ಏನದಲ್ಲ ಇದ್ರದ್ದು ಎಷ್ಟು? ಚೌಕದಾಗ 4 ಬಾಹು ಸೇಮ್ ಇರ್ತವೆ. ಅಂದ್ರೆ ಚೌಕದ ಸುತ್ತಳತೆ ಈಕ್ವಲ್ ಟು 4 ಇಂಟು ಎ ಅಂತಂದ್ರೆ ಈ 4 ಬಾಹುಗಳು. ಗೊತ್ತಾಯಿತು? ಈಗ ಸುತ್ತಳತೆ ಎಷ್ಟೈತಿ? 32 ಅದ. 4 ಇಂಟು ಎ ಗೊತ್ತಿಲ್ಲ ನನಗೆ. ಎನ್ನು ಇಲ್ಲೇ ಇಟ್ಕೊಂಡು ಈ 4 ಈ ಕಡೆ ಕರ್ಕೊಂಬಿಡ್ರಿ. ಡಿವೈಡೆಡ್ ಬೈ ಆಗುತ್ತೆ, ಇಲ್ಲಿ ಇಂಟು ಇದ್ದಿದ್ದ ಅಂದರೆ 32 ಡಿವೈಡೆಡ್ ಬೈ 4 ಅಂದರೆ ಎಷ್ಟು ಬಂತು? 4 1 4 8 ಅಂದರೆ ಆ ಒಂದು ಬಾಹುವಿನ ಉದ್ದ ಎಷ್ಟು ರೀ? 8 ಸೆಂಟಿಮೀಟರ್. ಆಪ್ಷನ್ ನಂಬರ್ ಬಿ ನೋಡಿರಿ. ಈ ಫಾರ್ಮುಲಾ ಗೊತ್ತಿರಬೇಕು. ಇದು ಮೆನ್ಸುಲೇಷನ್ ಕ್ಷೇತ್ರ ಗಣಿತದಲ್ಲಿ ಬರುತ್ತೆ, ಅದು ಟಾಪಿಕ್ ಹೇಳ್ತೀನಿ. ಅವುಗಳಲ್ಲಿ ನಿಮ್ಮ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಎಷ್ಟು ಆರ್ಮಿ ಎಕ್ಸಾಮ್ ಮಾಡಿದ್ರೋ ಅಲ್ಲೆಲ್ಲ ಕ್ವಶನ್ ಕಲೆಕ್ಟ್ ಮಾಡೀನಿ. ಮಿನಿಮಮ್ ಒಂದು 20 to 30 ಕ್ವಶನ್ಸ್ ನನಗೆ ಸಿಕ್ಕಾವು. ಡೋಂಟ್ ವರಿ, ಎಲ್ಲವೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೀವು ರೆಗ್ಯುಲರಾಗಿ ಸ್ಟಡಿ ಮಾಡಿರಿ, ನಿಮಗೆ ಹೆಲ್ಪ್ಫುಲ್ಲಾಗಿ ನಾವು ಕೊಡ್ತೀನಿ. ಓಕೆ, ಎಷ್ಟು ಬಂತು? 8 ಸೆಂಟಿಮೀಟರ್. ಈ ಒಂದು ಬಾಹು 8, ಇದು 8, ಇದು 8 ಅನ್ನೋದು ಗೊತ್ತಾಯ್ತಲ್ಲ? ಇವೆಲ್ಲ 8 8 ಅದಾವ. ಓಕೆ, ಡನ್. ನೆಕ್ಸ್ಟ್ ತಗೊಂಡ್ರಿ. ಎಸ್, 13th ಕ್ವಶನ್. ಒಂದು ನಿರ್ದಿಷ್ಟ ಸಂಖ್ಯೆಯ 2/5 2/5 ಭಾಗವನ್ನು ಅದರಿಂದಲೇ ಕಳೆದರೆ ಫಲಿತಾಂಶ 54 ಆಗುತ್ತದೆ. ಹಾಗಾದ್ರೆ ಆ ಸಂಖ್ಯೆ ಎಷ್ಟು ಅಂತಂದ್ರೆ ಅಂದ್ರೆ ನೋಡ್ರಿ, ಒಂದು ಸಂಖ್ಯೆ ಅದ. ಓಕೆ, ಈ ಸಂಖ್ಯೆಯ 2/5 ಅಂದರೆ ಈ ಸಂಖ್ಯೆ ಅಂದರೆ ಈ ಸಂಖ್ಯೆಯ 2/5 ಗೊತ್ತಾಗತ್ತಲ್ಲ? ಈ ಸಂಖ್ಯೆಯ 2/5 ಕಳೆದಾಗ ಎಷ್ಟು ಬಂತು? 54. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ಈ ಇಕ್ವೇಷನ್ ಬರ್ಕೋದು ಗೊತ್ತಾಗಬೇಕು ರೀ. ನಿಮಗೆ ಭಿನ್ನರಾಶಿ ಒಳಗೆ ಹೇಳಿ ನೋಡ್ರಿ ಇಕ್ವೇಷನ್ಗಳನ್ನು ಬರೆಯೋದು. ಎಸ್, ಈ ರೀತಿ ಇದ್ದಾಗ ನೋಡಿರಿ, ಬೇಸ್ ಸೇಮ್ ಇಲ್ಲ ಅಂದ್ರೆ ಲಸ ತೆಗಿಬೇಕು. ಇಲ್ಲಿ 5 ಇಲ್ಲ, ಇಲ್ಲಿ 1 ಐತಿ, ಇಲ್ಲಿ 5 ಐತಿ. ಲಸ ಎಷ್ಟು ಬಂತು? ನೆಕ್ಸ್ಟ್ ಪೇಜ್ನ ಮಾಡೋಣ್ರಿ. ಎಸ್, ಎಕ್ಸ್ ಡಿವೈಡೆಡ್ ಬೈ ಏನೂ ಇಲ್ಲ 1 ಮೈನಸ್ 2x ಡಿವೈಡೆಡ್ ಬೈ 5 ಈಕ್ವಲ್ ಟು 54 ಅಂತಂದ್ರೆ. ಓಕೆ, ಈಗ ಇಲ್ಲಿ ಬೇರೆ ಬೇರೆ ಅದಾವ ಅಂದರೆ ಲಸ 5 ಬಂತು. ಓಕೆ, ಇಲ್ಲಿ 5 ಬರ್ಬೇಕಂದ್ರೆ ಇಲ್ಲಿ ಏನು ಮಾಡಬೇಕು? ಲಸ ತೆಗೆದು ನೋಡ್ರಿ ಹೋಗಿ, ಇದಕ್ಕೆ ಇಂಟು 5 ಮಾಡಬೇಕು. ಇಲ್ಲಿ ಆಲ್ರೆಡಿ 5 ಐತೆ ಅಂದರೆ ಇಂಟು 1 ಮಾಡ್ತೀವಿ. 5 ಇಂಟು ಎಕ್ಸ್ ಅಂದರೆ 5x ಮೈನಸ್ 2x ಇಂಟು 1 ಅಂದರೆ 2x ಈಕ್ವಲ್ ಟು 54. ಓಕೆ, ಆಮೇಲೆ 5x ಆಗಿ 2x ಆದ್ರೆ 3x ಈಕ್ವಲ್ ಟು 54. ಈ 5 ಈ ಕಡೆ ಬಂದರೆ ಇಂಟು ಆಗುತ್ತೆ. ಅಂದ್ರೆ ಎಷ್ಟು ಬಂತು? ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು? 54 ಇಂಟು 5 ಅಂತಂದ್ರೆ 5 ಅದಲ್ಲ, ಅಂದ್ರೆ
270. ಆಮೇಲೆ ಇಲ್ಲಿ 3 ಐತಲ್ಲ, ಈ ಕಡೆ ಬಂದರೆ ಡಿವೈಡೆಡ್ ಬೈ 3. ಎಷ್ಟು ಬಂತು? 3 ಅಂದರೆ 3 9 ಅಂದರೆ 90. ಅಂದ್ರೆ ಇದೇನು ಹೇಳ್ರಿ, ಎಕ್ಸ್ ವ್ಯಾಲ್ಯೂ ಅಂತಂದ. ಅಂದ್ರೆ ಆ ಸಂಖ್ಯೆ ಯಾವ್ದು ಹೇಳ್ರಿ? 90. ಆಪ್ಷನ್ ನಂಬರ್ ಎ ನೋಡ್ರಿ. ಕೊಟ್ಟಂತಹ ಪ್ರಶ್ನೆಯನ್ನು ನೀವು ಈ ರೀತಿ ಇಕ್ವೇಷನ್ ಆಗಿ ಬರೆಯುವುದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಕೊಟ್ಟಂತಹ ಸಂಖ್ಯೆಯನ್ನು ಬರ್ಕೊಂಡು ಇಕ್ವೇಷನಲ್ಲಿ ಬರ್ಕೊಂಡು ಸೊಲ್ಯೂಷನ್ ನೋಡ್ಕೊರಿ. ಇನ್ನೊಂದು ಸಲ ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ ತೆಗೆದ ನಂತರ ಈಕ್ವಲ್ 54 ಅದ. ಯಾವುದು ನಮಗೆ ಸಿಂಪ್ಲಿಫೈ ಮಾಡಬೇಕು, ಎಷ್ಟು ಸಿಂಪ್ಲಿಫೈ ಮಾಡೋಕ್ಕಾಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡಬೇಕು. ಓಕೆ, ಅಂಡರ್ಸ್ಟ್ಯಾಂಡ್? ನೋಡಿರಿ, ನೋಟ್ ಮಾಡ್ಕೋರಿ, ಫಾಸ್ಟ್ ಮಾಡ್ಕೋರಿ, ನೋಟ್ ಮಾಡ್ಕೋರಿ, ಬರ್ಕೋರಿ. ಓಕೆ, ಕ್ವಶನ್ ಹಿಡ್ಕೊಂಡು ಬರ್ಕೋರಿ. ಡನ್? ಓಕೆ, ನೆಕ್ಸ್ಟ್ 14th ಒನ್. ಎ ಒಂದು ಕೆಲಸವನ್ನು 15 ದಿನಗಳಲ್ಲಿ, ಟೈಮ್ ಆ್ಯಂಡ್ ವರ್ಕ್ ಮೇಲೆ ಬರುತ್ತೆ, ಮುಂದೆ ಟಾಪಿಕ್ ಬರುತ್ತೆ ಹೇಳ್ತೀನಿ. ಎ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸಿದರೆ 6 ದಿನಗಳಲ್ಲಿ ಎಷ್ಟು ಕೆಲಸವನ್ನು ಮಾಡುತ್ತಾರೆ? ಗೊತ್ತಾಗೋದಲ್ಲ? ಅಂದ್ರೆ ಎ ಅದನ್ನು ಒಬ್ಬ ಕೆಲಸ, ಆಮೇಲೆ ದಿನಗಳು. ಓಕೆ, ಇಲ್ಲಿ ಒಂದು ಕೆಲಸ 15 ದಿನದಾಗ ಮಾಡ್ತಾನೆ, ಅದ ಒಂದು ವೇಳೆ 6 ದಿನದಾಗ ಎಷ್ಟು ಕೆಲಸ ಮಾಡ್ತಾನೆ? ಕ್ರಾಸ್ ಮಲ್ಟಿಫಿಕೇಷನ್. ಓಕೆ, ಅಂದ್ರೆ ಎಕ್ಸ್ ಈಕ್ವಲ್ ಟು ಏನು ಬಂತು ರೀ? 6 ಇಂಟು 1 ಅಂದ್ರೆ 6 ಡಿವೈಡೆಡ್ ಬೈ 15 ಇಲ್ಲಿ ಕೆಳಗೆ ಬರುತ್ತೆ. ಅಂದ್ರೆ 3 2 3 5 15. ಅಂದ್ರೆ ಆ ಎಕ್ಸ್ 6 ದಿನದಾಗ 2/5 ಕೆಲಸವನ್ನು ಮಾಡುತ್ತಾನೆ. ಎಷ್ಟು ಬಂತು ರೀ? 2/5 ಕೆಲಸವನ್ನು ಮಾಡುತ್ತಾನೆ. ಆಪ್ಷನ್ ನಂಬರ್ ಬಿ ನೋಡಿರಿ. ಈ ಟಾಪಿಕ್ಗಳಲ್ಲಿ ಕೆಲವೊಂದು ಟಾಪಿಕ್ಸ್ ಅದಾವೆ, ಆ ಟಾಪಿಕ್ ಮೇಲೆ 100% ಕ್ವಶನ್ ಬಂದೇ ಬರ್ತಾವೆ. ಅದೇ ರೀತಿ ಈಗಾಗಲೇ ಯಾವ್ಯಾವ ಟಾಪಿಕ್ ಹೇಳಿ ಅದ್ರ ಮೇಲೆ ಬಂದಾವಿಲ್ಲ ಅಂತ ಅಬ್ಸರ್ವೇಷನ್ ಮಾಡ್ಕೊತ ಹೋಗ್ರಿ. ಬಂದಾವಿಲ್ಲ, ಎಸ್, ಈ ಮುಂದಿನ ಕ್ವಶನ್ಗಳನ್ನು ನೋಡ್ಕೊತ ಹೋಗ್ರಿ. ನೀವು ಮುಂದಿನ ಟಾಪಿಕ್ಗಳಲ್ಲಿ 100% ಬಂದಿರ್ತಾವ. ಓಕೆ, ನೆಕ್ಸ್ಟ್ 15 ತೊಗೊಂಡ್ರಿ. ಕ್ವಶನ್ಗಳನ್ನ ನೋಟ್ ಮಾಡ್ಕೋರಿ, ಸೊಲ್ಯೂಷನ್ ಮಾಡ್ಕೋರಿ. ಲೇಟ್ ಆಗುತ್ತೆ ಅಂತೇಳಿ ಟೈಮ್ ವೇಸ್ಟ್ ಮಾಡಿಬಿಡ್ರಿ, ಯಾಕಂದರೆ ವೆರಿ ವೆರಿ ಇಂಪಾರ್ಟೆಂಟ್. 2024ರಲ್ಲಿ ಹಿಂದಿನ ವರ್ಷದಲ್ಲಿ ನಡೆದಂತಹ ಪ್ರಶ್ನೆ, 1 ವರ್ಷದ ಹಿಂದೆ ಏಪ್ರಿಲಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಪ್ರಶ್ನೆಗಳು. ಓಕೆ, ಎಸ್. ಬೀಜೋಕ್ತಿ ಇದೊಂದು ಈಕ್ವೇಷನ್. 84 ಡಿವೈಡೆಡ್ ಬೈ 4 ಇಂಟು 3 ಅನ್ನು ಸರಳೀಕರಿಸುವುದರಿಂದ ಏನು ಫಲಿತಾಂಶ ಬರುತ್ತೆ? ಸಿಂಪ್ಲಿಫಿಕೇಷನ್. ಬೋರ್ಡ್ ಮಾಸ್ ರೂಲ್ಸ್ ಹೇಳಿನಲ್ಲ, ಎಸ್. ಇಲ್ಲಿ ನೋಡಿರಿ, ಇದನ್ನು 84 ಡಿವೈಡೆಡ್ ಬೈ ಅದಲ್ಲ, ಡಿವೈಡೆಡ್ ಬೈ 4 ಇಂಟು 3 ಅಂತ ಬರಿಬೋದು ರೀ. ಎಸ್. ಈಗ 84 ಹಾಗೆ ಇಟ್ಕೋರಿ, ವೆರಿ ಈಸಿ ನೋಡಿರಿ. 8 ಮೂರಲೆ 4 ಮೂರಲೆ ಎಷ್ಟು? 12. 12 ಮಗ್ಗೆ ಹೋಗತ್ತಲ್ಲ, 12 ಒಂದಲೇ 12 7 84. ಆನ್ಸರ್ ಎಷ್ಟು ಬಂತು? 7. ವೆರಿ ಈಸಿ. ನಿಮಗೆ ಕನ್ಫ್ಯೂಸ್ ಮಾಡೋಕೆ ಕೊಟ್ಟಿರ್ತಾನೆ ಹೊರತು ಟಫ್ ಇರೋಂಗಿಲ್ಲ. ನೋಡಿರಿ ಏನದ, ಅವು ಕೊಟ್ಟಂತಹ ಡಿವೈಡೆಡ್ ಬೈ ಇದ್ದದ್ದನ್ನು ನಾನು ಬರೆದೀನಿ ಅಷ್ಟೇ. ಡಿವೈಡೆಡ್ ಬೈ ಅನ್ನೋದನ್ನು ಹಿಂಗೂ ಬರ್ಕೋಬೋದಲ್ಲ ನಾವು. ಓಕೆ, ಟೇಬಲ್ಸ್ ಬರಬೇಕು ನೋಡಿರಿ. 12 ಬಂತು. ಇಲ್ಲಿ ಸರ್, ನಾನು ಇಲ್ಲಿ ಫಸ್ಟ್ 4ರಲ್ಲಿ ಹೊಡಿತೀನಿ ರೀ, ಆಮೇಲೆ 3ರಲ್ಲಿ ಹೊಡಿತೀನಿ ರೀ, ಲೇಟ್ ಆಗುತ್ತೆ. 2 ಸಲ ಹೊಡಿಬೇಕಲ್ಲ. ನೋಡಿರಿ, 12 ಹೋದ್ರೆ ಡೈರೆಕ್ಟ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ತೊಗೊಂಡ್ರಿ. ಎಸ್, 16th ಕ್ವಶನ್. ಅಕ್ಷರಮಾಲೆಗಳನ್ನು ಬಲಬದಿಯಿಂದ ವರ್ಣಮಾಲೆಯ ಕ್ರಮದಲ್ಲಿ ಬರೆದಾಗ 8ನೇ ಸ್ಥಾನದಲ್ಲಿರುವ ಅಕ್ಷರವನ್ನು ಹುಡುಕಿ. ನೋಡಿರಿ, ಇದನ್ನ ಬಿಡ್ರಿ. ABCD ಅದಾವ, ಅದ್ರ ಕ್ವಶನ್ ಅರ್ಥ ನೋಡಿರಿ. ABCD ಎಲ್ಲ ಬರೆದು ಲಾಸ್ಟಿಗೆ ಜಡ್ ಬರುತ್ತಿಲ್ಲ. ಹಾಂ, ಈಗ ಬರ್ದಿರಿ ನೀವು. ಈಗ ಬರೆದ ನಂತರ ಈ ಕಡೆಯಿಂದ ಬಲದಿಂದ ಹೋಗ್ರಿ ಅಂತ ನಾನು. ಬಲಭಾಗದಿಂದ ಹೋಗ್ರಿ. ಬಲಭಾಗದಿಂದ ಹಿಂಗೆ ಲೆಕ್ಕ ಹಾಕೋತ ಬಂದ್ರೆ 8ನೇ ನಂಬರ್ದಾಗ ಯಾವ್ದು ಬರುತ್ತೆ ಅದ ಅಂದಾನ. ನೋಡಿರಿ, ನಿಮಗೆ ನೆನಪಿರ್ಬೇಕು ಯಾವುದು ನೋಡ್ರಿ. STUVWXY 1 2 1 2 3 4 5 6 7 8. ಅದಕ್ಕೆ ABCD ಟೇಬಲ್ಸ್ ಬಂದ್ರೆ ಮುಗಿದೋದು. ಯಾವುದು? ಆಪ್ಷನ್ ನಂಬರ್ ಡಿ. ಎಸ್ ಈಸ್ ದ 8th letters ಫ್ರಮ್ ದ ರೈಟ್ ಸೈಡ್. ಓಕೆ, ನೋಡಿ, ಸಿಂಪಲ್. ನಿಮ್ಗೆ ಗೊತ್ತಿರಬೇಕು. ಇನ್ನೇನು ಕೊಟ್ಟಾನಪ್ಪ, ಬರೀ ಸೆಂಟೆನ್ಸ್ ಕೊಟ್ಟಾನ ಹಂಗೆ ಅನಿಸುತ್ತೆ. ಹಾಂ, ಇನ್ನೊಂದು ಹೇಳ್ತೇನೆ. ಇಲ್ಲಿಂದ ರೀಸನಿಂಗ್ ಸ್ಟಾರ್ಟ್ ರೀ.
16ರಿಂದ ರೀಸನಿಂಗ್ ಸ್ಟಾರ್ಟು. ಓಕೆ, 17ಕ್ಕೆ ಹೋಗೋಣ್ರಿ. ಹಾಂ, 17 ಎಕ್ಸ್ನ ಶ್ರೇಯಾಂಕವು ಮೇಲಿನಿಂದ 12 ಆಗಿತ್ತು. ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 16 ಆಗಿದ್ದರೆ ತರಗತಿಯ ಕೆಳಗಿನಿಂದ ಎಕ್ಸ್ನ ಶ್ರೇಯಾಂಕ ಎಷ್ಟು? ನೋಡಿರಿ, ಇದು ಏನು ಬರುತ್ತಂದ್ರೆ ಹೋಲಿಕೆ ಶ್ರೇಯಾಂಕ ಪರೀಕ್ಷೆ ಅಂತ ಬರುತ್ತೆ ಒಂದು ರೀಸನಿಂಗಲ್ಲಿ. ನಾನು ಯಾವಾಗ ಅಗ್ನಿವೀರ ಸ್ಟೂಡೆಂಟಿಗೆ ಹೇಳುವಾಗ ಹೇಳಿದ್ದೆ, ನಿಮಗೂ ಟಾಪಿಕ್ಸ್ಗಳನ್ನು ರೀಸನಿಂಗ್ ಸಂಬಂಧಪಟ್ಟಂತೆ ಒಂದು 7-8 ಟಾಪಿಕ್ಸ್ ಅದಾವೆ, ಅಷ್ಟರೊಳಗನ ಬರಬೇಕು, ಹೊರಗೆ ಹೋಗಂಗಿಲ್ಲ 100%. ಅವುಗಳನ್ನ ಒಂದೇ ಕ್ಲಾಸಲ್ಲಿ ಮಾಡ್ತೀವಿ. ಓಕೆ, ಇಲ್ಲಿ ಏನು ಹೇಳ್ತಾನೆ ನೋಡ್ರಿ, ಈಗ ಮೇಲಿನಿಂದ ಏನೈತಲ್ಲ ಅವನು 12ನೇ ಪ್ಲೇಸ್ ಐತಿ. ಆದ್ರೆ ಟೋಟಲ್ ಎಷ್ಟು ಅದಾರ ರೀ? 16 ಮಂದಿ ಅದಾರ. ಅದ ಒಂದು ವೇಳೆ ಈಗ ಕೆಳಗಿಂದ ಎನ್ಸ್ಕೊಂತ ಬಂದ್ರೆ ಅವ್ನು ಎಷ್ಟು ಆಕತಿ ಅಂತ ಕೇಳಿ. ಈಗ ನೋಡಿರಿ, ಟೋಟಲ್ 16 ಅದಾರ. 16ರಾಗ ಅವ್ನು ಮೇಲಿಂದ ಎಷ್ಟೈತ್ಲ ಕಳೆದು ಬಿಡ್ರಿ. ಎಷ್ಟು ಬಂತು? 4 ಬಂತು. ಆಪ್ಷನ್ 4 ಐತೇನ. ಆದರೆ ಇದು ಬರಂಗಿಲ್ಲ ರೀ, ನೀವು ಫಸ್ಟಿಗೆ ಆಪ್ಷನ್ ಏದಾಗ ಕೊಟ್ಟಿರ್ತಾನ. ಯಾಕಂತಂದ್ರೆ ಈಗ ನೋಡಿರಿ, ಈಗ ಇಲ್ಲಿಂದ ಕೌಂಟ್ ಮಾಡ್ಕೊತ ಬಂದಿರಿ 12ನೇದವಂತ ಅವ್ನು 12ನೇದವ ಅವ್ನು ಕೌಂಟ್ ಮಾಡಿರಲಿ. ಎಸ್, ಅದೇ ರೀತಿ ಈಗ ಕೆಳಗಡೆ ಎನ್ಸ್ಕೊಂತ ಹೋದ್ಮೇಲೆ ಇಲ್ಲಿ ಹೋದ್ಮೇಲೆ ಮತ್ತು ಇದನ್ನ ಕೌಂಟ್ ಮಾಡತ್ತಿರಲಿಲ್ಲ, ಇವ್ನು ಕೌಂಟ್ ಮಾಡಿದ್ರೆ ಅದಕ್ಕೆ ಇದಕ್ಕೆ +1 ಆ್ಯಡ್ ಮಾಡ್ಬೇಕು. ಅಂದ್ರೆ ಎಷ್ಟಾಯಿತು? ಕೆಳಗಿನಿಂದ ಎನ್ಸ್ಕೊಂತ ಹೋದ್ರೆ ಒಂದು ಎಷ್ಟನೇ ನಂಬರ್ ರೀ? 5ನೇ ನಂಬರ್. ಕನ್ಫ್ಯೂಸ್ ಆಗಿ ಸಿಕ್ಕತ್ತು ಬಾ 4 ಅಂತೇಳಿ ಗುಮ್ಮಿದ್ರಿ, ನಿಮ್ಮನ್ನು ಗುಮ್ಮಿ ಹೊರಗೆ ಹಾಕಿಬಿಡ್ತಾರೆ ಅವರು. ಹೌದಾ? ಎಷ್ಟು ಬಂತು? 5ನೇ ಸ್ಥಾನ. ಶ್ರೇಯಾಂಕ ಪರೀಕ್ಷೆ ಟಾಪಿಕ್ ವೆರಿ ಈಸಿ ಅದ. ಇದು ನಾನು ನಿಮ್ಗೆ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಫುಲ್ ಡೀಟೇಲಾಗಿ ಟಾಪಿಕನ್ನು ಹೇಳ್ತೀನಿ ನಾನು. ವೆರಿ ಈಸಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತು? ಡನ್? ಓಕೆ, ನೆಕ್ಸ್ಟ್ 18ನೇ ಪ್ರಶ್ನೆ. ಏನದ ಕ್ವಶನು? ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಕೇರ್, CARE, ಕೇರನ್ನು 27 ಎಂದು ಬರೆದಾರೆ. ಅದೇ ರೀತಿ ಬ್ಲೂ ಅನ್ನು ಹೇಗೆ ಬರೆಯುತ್ತಾರೆ? ಇದೇನು? ಇದು ಕೂಡ ರೀಸನಿಂಗಲ್ಲಿ ಏನು ಡಿಕೋಡಿಂಗಲ್ಲಿ ಬರುತ್ತೆ. ಇದು ನೋಡಿರಿ, ನಿಮ್ಗೆ ಅಲ್ಫಾಬೆಟ್ ABCD ಬರಬೇಕಂದ್ರೆ ಇದಕ್ಕೆ ನೋಡಿರಿ. C ಎಷ್ಟನೇ ಲೆಟ್ರು? 3ನೇ ಲೆಟ್ರು. A 1ನೇದು, 6, 18, E 5ನೇದು. ಇವನ್ನೆಲ್ಲ ಕೂಡಿಸ್ರಿ, 27 ಬಂತು. ಹೌದಿಲ್ಲ? ಬರೀ ಅವ ಕೂಡಿಸಿ ಬರ್ದಿರ್ತಾನೆ, ನಿಮಗೆ ಗೊತ್ತಾಗ್ಬೇಕಷ್ಟ. ಈಗ ಇದೇ ರೀತಿ ಇದನ್ನು ಮಾಡ್ಬೇಕು ನಾವು. B ಎಷ್ಟನೇದು? 2ನೇದು. L 12, U 21, E 5. ಎಲ್ಲ ಕೂಡಿಸ್ರಿ, ಎಷ್ಟು ಬರುತ್ತೆ? 40 ಬಂತು. ಆಪ್ಷನ್ ನಂಬರ್ A ನೋಡ್ರಿ. ಗೊತ್ತಾಗುತ್ತೆ? ಡಿಕೋಡಿಂಗ್ ಮೇಲೆ 1ರಿಂದ 2 ಕ್ವಶನ್ ಬರ್ತಾವೆ, ಸಿರೀಸ್ ಮೇಲೆ ಬರ್ತದೆ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಹೋಗ್ರಿ. ಗೊತ್ತಾಗತ್ತವ ಇಲ್ಲಿ ಕ್ವಶನ್ಸು. ಏನೇ ನಿಮಗೆ ಡೌಟ್ ಇದ್ರೂ ನಿಮಗೆ ಮೆಸೇಜ್ ಮುಖಾಂತರ ತಿಳಿಸ್ರಿ. ಮತ್ತು ನಿಮಗೆ ಇಂಥ ಕ್ವಶನ್ ಬರಲಿಲ್ಲ, ಯಾವುದೇ ಕ್ವಶನ್ ಬರಲಿಲ್ಲ ಅಂದ್ರೆ ಭಾಳ ಜನ ಸ್ಟೂಡೆಂಟ್ ಕಳ್ಸತ್ತಾರ, ನೀವು ಕಳಿಸ್ರಿ. ನಂಬರ್ಸ್ ಲಾಸ್ಟಿಗೆ ಹೇಳ್ತೀನಿ. ಓಕೆ, ಎಸ್. ಮುಂದಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಜಾಗದಲ್ಲಿ ಬರುವಂಥದ್ದು ಏನು ಅಂತ ಕೇಳಿ ನೋಡಿರಿ. NOQTXC ಇಲ್ಲಿ ಮುಂದೆ ಬರೋದು ಏನು ಅಂತ ಕೇಳ್ಯಾರ. ಓಕೆ, ಈಗ ನೋಡಿರಿ, ಎಲ್ಲ ಆದಮೇಲೆ N ಆದಮೇಲೆ O ಅದ. ಹೌದಾ? O ಆದಮೇಲೆ P ಬಿಟ್ಟಾನ, Q ಬರ್ದಾನ. Q ಆದಮೇಲೆ ಏನದ? RS ಅದ. ಇಲ್ಲಿ ಏನೂ ಬಿಟ್ಟಿಲ್ಲ, 0 ಬಿಟ್ಟಾನ, ಇಲ್ಲಿ 1 ಬಿಟ್ಟಾನ, ಇಲ್ಲಿ 2 ಬಿಟ್ಟಾನ. ಮುಂದೆ T ಆದಮೇಲೆ UVW 3 ಬಿಟ್ಟಾನ. ಅಂದರೆ ನೆಕ್ಸ್ಟ್ ಇಲ್ಲೆಷ್ಟು ಬಿಡಬೇಕು? 4 ಬಿಟ್ಟಿರ್ಬೇಕನ್ನ ನೋಡಿರಿ. X Y Z A B. ಈಗ ಮುಂದಿನ ಎಷ್ಟು ಬಿಡ್ಬೇಕು ರೀ? 5 ಬಿಡ್ಬೇಕು. B ಆದಮೇಲೆ C ಬರ್ದಾನ ಈಗ ಆಲ್ರೆಡಿ. ಆಮೇಲೆ D E F G H. H ಆದಮೇಲೆ ಯಾವುದು? I. ಬರುವಂತಹ ಆನ್ಸರ್ ಯಾವುದು ಹೇಳ್ರಿ? I. ಆಪ್ಷನ್ ನಂಬರ್ A ನೋಡಿರಿ. ABCD ಬಂದ್ರೆ ಮುಗಿದೋಗಿದೆ ಅಂತ ಹೇಳಿನಲ್ಲ, ನೋಡಿರಿ ಒಂದ್ಸಲ ನೋಡಿರಿ, ಈಸಿ ಅನ್ಸುತ್ತಲ್ಲ? ಹಾಂ, ಎಸ್. ಇನ್ನೊಂದು ಕ್ವಶನ್ ಅದ, ಹೋಗೋಣ್ರಿ. ಹಾಂ, ನೆಕ್ಸ್ಟ್
ಸರಣಿಯನ್ನು ಪೂರ್ಣಗೊಳಿಸಿ. ಸರಣಿ ಮೇಲೆ 2 ಕ್ವಶನ್ ಬಂದವರು, ಒಂದು ಅಲ್ಫಾಬೆಟಿಕಲಿ, ಒಂದು ಲೆಟರ್ ನಂಬರ್ಸ್. ಎಸ್, ಈಗ 48 ಅದ ನೋಡ್ರಿ, ಆಮೇಲೆ 96 ಅದ, ಆಮೇಲೆ 24 ಅದ, ಲಾಸ್ಟ್ ಒನ್ 12 ಅದ. ಇಲ್ಲಿ ಬರುವಂಥದ್ದು ಏನು ಅಂತ ಕೇಳೋಣ. ಒಂದು ವಿಚಾರ ಮಾಡಿಬಿಟ್ರೆ ಭಾಳ ಮುಂದೆ ಹೋಗ್ಬೇಡ್ರಿ, ಭಾಳ ಈಸಿ ಅದ. ಇಲ್ಲಿ ಅದ ಇಲ್ಲ, ಉಲ್ಟಾ ಬರ್ರಿ, ನೀವು ಹೇಳ್ತಾನೆ 12 2 24 ಐತಿಲ್ಲ ರೀ. ಅಂದ್ರೆ ಈ 96 ಬಂದೈತೆ ಅಂದ್ರೆ ಇದಕ್ಕೂ ಏನೋ ಇಂಟು 2 ಮಾಡ್ಬೇಕು. ಎಷ್ಟಲ್ಲಿ ಇಂಟು 2 ಮಾಡಿದ್ರೆ ನಂಗೆ 96 ಬರ್ತೈತಿ? 48. ಮುಗೀತು. ಆನ್ಸರ್ ಏನು? 48. ಡನ್. ಈ ರೀತಿ ಕ್ವಶನ್ಗಳು ನಿಮಗೆ ಏನಾಗೈತೆ ರೀ ಬಂದವ. ಕ್ವಶನ್ 1 ಶಿಫ್ಟಲ್ಲಿ ಬಂದಂತಹ 20 ಪ್ರಶ್ನೆಗಳಿವೆಲ್ಲ. ಈ ರೀತಿ ಕ್ವಶನ್ಸ್ಗಳನ್ನು ನೀವು ರೆಗ್ಯುಲರಾಗಿ ನೋಡಿರಿ. ಇಷ್ಟು ದಿವಸ ನಾನು ಎಷ್ಟು ಟಾಪಿಕ್ಗಳನ್ನು ಮಾಡಿದ್ದೀನಿ, 6 ಟಾಪಿಕ್ಗಳಲ್ಲಿ ಮಾಡಿದ್ರೂ ಆ 6 ಟಾಪಿಕ್ ಮೇಲೆ ಕ್ವಶನ್ ಬಂದವ. ಬರಲೇಬೇಕು 100%. ಯಾವ ರೀತಿ ಹೇಳಿದ್ರೆ ಆ ರೀತಿ ಒಳಗೆ ಬರಬೇಕು. ಅದೇ ರೀತಿ ಮುಂದೆ ಕೂಡ ಅದೇ ರೀತಿ ಕಂಟಿನ್ಯೂ ಮಾಡ್ತೀನಿ. ನೀವು ಕೂಡ ಕಂಟಿನ್ಯೂ ಆಗಿ ನೋಡ್ತಾಯಿರಿ. ವಿಡಿಯೋವನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅದೇ ರೀತಿ ನಿಮಗೇನೇ ಕ್ವಶನ್ಸ್ ಡೌಟ್ ಇದ್ರೂ ಇದು ಒಂದು ವಾಟ್ಸಪ್ ನಂಬರ್ ಅದ. ಭಾಳ ಜನ ಕೇಳುತ್ತಿದ್ದರು. ಒಂದು ಸೆಕೆಂಡ್. ಭಾಳ ಜನ ಕ್ವಶನ್ಸ್ಗಳನ್ನು ಕಳಿಸ್ತಾರೆ, ಆದರೆ ಕೆಲವು ಮಂದಿಗೆ ಗೊತ್ತಿಲ್ಲ. ಓಕೆ, ನಾನು ಫ್ರೀ ಇದ್ನಪ್ಪ, ನಾನು ನೋಡಿದ 100% ರಿಪ್ಲೈ ಮಾಡ್ತೀನಿ. ಓಕೆ, ವಾಟ್ಸಪ್ ಮಾಡಿರಿ ಏನೇ ಡೌಟ್ ಇದ್ರೂ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಜೈ ಹಿಂದ್.